Everyone wants the red mug. Get it for free now with the Nescafe jar. ಮಾಳಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಸಂಸದ ಕಾಗೇರಿ ಅವರಿಂದ ಸ್ಮಾರ್ಟ್ ಬೋರ್ಡ್ ಉದ್ಘಾಟನೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸುವ ಮತ್ತು ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇಂದು ಮುಂಡಗೋಡು ತಾಲೂಕಿನ ಮಾಳಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಒಂದು ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಯಿತು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ವಿಶೇಷ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಸಂಸ್ಥೆಯಾದ ONGCಯ CSR ನಿಧಿಯಡಿ ಜನಶ್ರೀದಾನ್ ಫೌಂಡೇಶನ್ ವತಿಯಿಂದ ಮಾಳಗಿ ಶಾಲೆಗೆ ಒದಗಿಸಲಾದ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳು ಹಾಗೂ ಶಾಲೆಯ ವಿದ್ಯುತ್ ಸ್ವಾವಲಂಬನೆಗಾಗಿ ಅಳವಡಿಸಲಾದ ಸೌರ ವಿದ್ಯುತ್ ಉಪಕರಣಗಳನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಂದು ಶನಿವಾರ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಆಯ್ದ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ತಂತ್ರಜ್ಞಾನದ ಸದುಪಯೋಗ ಪಡೆದುಕೊಳ್ಳಲು ಪೂರಕವಾದ ಶಿಕ್ಷಾ ಟ್ಯಾಬ್ಗಳನ್ನು ವಿತರಿಸಲಾಯಿತು. ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನದ ಬಳಕೆ ಅನಿವಾರ್ಯವಾಗಿದ್ದು, ಸ್ಮಾರ್ಟ್ ಬೋರ್ಡ್ ಮತ್ತು ಟ್ಯಾಬ್ಗಳ ಮೂಲಕ ವಿದ್ಯಾರ್ಥಿಗಳು ದೃಶ್ಯ ಶ್ರವ್ಯ ಮಾಧ್ಯಮದ ಕಲಿಕೆಯನ್ನು ಸುಲಭವಾಗಿ ಆಸ್ವಾದಿಸಬಹುದಾಗಿದೆ. ಅಲ್ಲದೆ ಸೌರ ವಿದ್ಯುತ್ ಘಟಕದ ಸ್ಥಾಪನೆಯಿಂದಾಗಿ ಶಾಲೆಯು ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿದ್ದು, ನಿರಂತರ ಡಿಜಿಟಲ್ ಕಲಿಕೆಗೆ ಇದು ಭದ್ರ ಬುನಾದಿ ಒದಗಿಸಲಿದೆ. ಈ ಅಭಿವೃದ್ಧಿ ಕಾರ್ಯವು ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಹೊಸ ವೇಗ ನೀಡಲಿದೆ ಎಂದು ಸಂಸದ ಕಾಗೇರಿ ಆಶಯ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಜನಶ್ರೀದಾನ್ ಫೌಂಡೇಶನ್ನ ಅಧಿಕಾರಿಗಳು, ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಡಿ.ಆರ್. ನಾಯಕ, ಮುಂಡಗೋಡದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ, ಮುಖಂಡರಾದ ಎಲ್.ಟಿ. ಪಾಟೀಲ, ಮಂಜುನಾಥ ಪಾಟೀಲ್, ಅಶೋಕ್ ಚಲವಾದಿ, ಆರ್.ಜಿ. ನಾಯಕ, ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಪ್ರಮುಖರು ಇದ್ದರು. ಮುಂಡಗೋಡ ತಾಲೂಕಿನ ಹಿರೇಹಳ್ಳಿ ಗ್ರಾಮದ ಶ್ರೀದುರ್ಗಾದೇವಿ ಹಾಗೂ ಮರಿಯಮ್ಮ ದೇವಿಯ ಜಾತ್ರೆಯ ನಿಮಿತ್ತ ರಸಮಂಜರಿ ಹಾಗೂ ನಗೆ ಹಬ್ಬ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಸ್ನೇಹ ಕಲಾ ಬಳಗ ಮುಂಡಗೋಡದವರ ವತಿಯಿಂದ ರಸಮಂಜರಿ ಹಾಗೂ ನಗೆ ಹಬ್ಬವನ್ನು ಮುಖ್ಯ ಶಿಕ್ಷಕರಾದ ಎಸ್.ಡಿ. ಮುಡಣ್ಣವರ್ ನಡೆಸಿಕೊಟ್ಟರು. ಎಂ.ಬಿ. ಅರಳಿಕಟ್ಟಿ, ಬೈಲಮತ ಸಿ.ಎನ್. ಸುರಕೋಡ, ರುದ್ರಮಣಿ ಬಿ.ಎ. ಹಾಗೂ ಬೀರೇಶ ಡಿ. ಮತ್ತು ಕೃಷ್ಣ ಬಾಳೇರ್ ಅವರು ವಿವಿಧ ಹಾಡುಗಳಿಂದ ಹಾಗೂ ಹಾಸ್ಯ ಚಟಾಕಿಗಳಿಂದ ಹಿರೇಹಳ್ಳಿ ಗ್ರಾಮದ ಜನರನ್ನು ರಂಜಿಸಿದರು. ಕೊನೆಯಲ್ಲಿ ಜಾತ್ರಾ ಸಮಿತಿಯವರು ಈ ಕಲಾವಿದರಿಗೆ ಸನ್ಮಾನಿಸಿ ಗೌರವಿಸಿದರು. ಮುಂಡಗೋಡ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು 220 ಪ್ರಕರಣಗಳು ಇತ್ಯರ್ಥ. ಮುಂಡಗೋಡ ನ್ಯಾಯಾಲಯದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾರವಾರ ರವರ ನಿರ್ದೇಶನದ ಮೇರೆಗೆ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನ್ಯಾಯಿಕ ಸಂಧಾನಕಾರರಾಗಿ ನ್ಯಾಯಾಧೀಶರಾದ ಶ್ರೀಮತಿ ಅಕ್ಷತಾ ಸಿ.ಆರ್. ಹಾಗೂ ನ್ಯಾಯಿಕೇತರ ಸಂಧಾನಕಾರರಾಗಿ ವಕೀಲರಾದ ಗೀತಾ ಡಿ.ಕೆ. ಅವರು ಹಾಜರಿದ್ದರು. ಇಂದು ನಡೆದ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ 24 ಎನ್ಐ ಎಲೆಕ್ಟ್ ಪ್ರಕರಣಗಳು, 38 ಅಮಲಜಾರಿ ಪ್ರಕರಣಗಳು, 5 ಮೂಲದಾವಾ ಪ್ರಕರಣಗಳು, 45 ಜನನ ಮರಣ ಪ್ರಕರಣಗಳು, 1 ಪಿಸಿಆರ್ ಪ್ರಕರಣ, 2 ಕ್ರಿಮಿನಲ್ ಮಿಸಿಲೇನಿಯಸ್ ಪ್ರಕರಣಗಳು, 5 ಐಪಿಸಿ ಪ್ರಕರಣ ಹಾಗೂ 100 ಕೆಪಿ ಎಲೆಕ್ಟ್ ಪ್ರಕರಣಗಳು ಸೇರಿ ಒಟ್ಟು 220 ಪ್ರಕರಣಗಳು ಇತ್ಯರ್ಥಗೊಂಡವು. ಸರ್ಕಾರದ ಪರವಾಗಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಪ್ರಸಾದ ರಮೇಶ ಹೆಗಡೆ ಅವರು 5 ಕ್ರಿಮಿನಲ್ ಪ್ರಕರಣಗಳು ಹಾಗೂ 1 ಕ್ರಿಮಿನಲ್ ಮಿಸಿಲೇನಿಯಸ್ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡುವುದರ ಮೂಲಕ ಇತ್ಯರ್ಥಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಂಡಗೋಡ ವಕೀಲರ ಸಂಘದ ಅಧ್ಯಕ್ಷರಾದ ಎನ್.ಎ. ನಿಂಬಾಯಿ, ಉಪಾಧ್ಯಕ್ಷರಾದ ಎಸ್.ಎಂ. ಮಲವಳ್ಳಿ, ಕಾರ್ಯದರ್ಶಿಗಳಾದ ಎಸ್.ಕೆ. ಕೊಳ್ಳಾನವರ, ಖಜಾಂಜಿಯಾದ ಕೆ.ಎಸ್. ಗುಲ್ಯಾನವರ ಹಾಗೂ ಹಿರಿಯ ವಕೀಲರಾದ ಸಿ.ಎಸ್. ಗಾಣಿಗೇರ, ಕೆ.ಎನ್. ಹೆಗಡೆ, ಬಿ.ಎಫ್. ಪೂಜಾರ, ಗುಡ್ಡಪ್ಪ ಕಾತೂರ, ಎಂ.ಎ. ನಂದಿಗಟ್ಟಿ, ಸುಜಿತ ಸದಾನಂದ, ಎನ್.ಎಸ್. ಕಾತೂರು, ಆರ್.ಎಸ್. ಹಂಚಿನಮನಿ, ಆರ್.ಬಿ. ಹುಬ್ಬಳ್ಳಿ, ಜಿ.ಆರ್. ಆಲದಕಟ್ಟಿ, ಜ್ಯೋತಿ ತಲ್ಲೂರ, ಎನ್.ಬಿ. ಸನ್ನಳ್ಳಿಮನೆ, ಭಾರತಿ ರವಿ ಹೆಗಡೆ, ಪ್ರಮೋದ ಸಣ್ಣಮನಿ, ನ್ಯಾಯಾಲಯದ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಬ್ಯಾಂಕ್ ಸಿಬ್ಬಂದಿಗಳು ಹಾಜರಿದ್ದರು.